8 ಗಂಟೆಯಲ್ಲಿ 5 ಮರ್ಡರ್. ಕೇರಳದ ಭಯಾನಕ ಕೃತ್ಯದ ಕಾರಣ ಏನು ಗೊತ್ತಾ? ಹೌದು, ಒಂದೇ ಕುಟುಂಬದ 4 ಸೇರಿ 5 ಮಂದಿ ಬರ್ಬರವಾಗಿ ಹತ್ಯೆಯಾಗಿದ್ದಾರೆ. 6 ತಿಂಗಳ ಹಿಂದೆ ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಬಂದಿದ್ದ ಆರೋಪಿಯೊಬ್ಬ ಪೊಲೀಸ್ ವಿಚಾರಣೆಯಲ್ಲಿ ಭಯಾನಕ ಸತ್ಯವನ್ನು ಬಾಯ್ಬಿಟ್ಟಿದ್ದಾನೆ. ನಿಜ, ಕೇರಳದ ತಿರುವನಂತಪುರಂನಲ್ಲಿ 23 ವರ್ಷದ ಯುವಕ ತನ್ನದೇ ಕುಟುಂಬದ 4 ಜನರನ್ನು ಸೇರಿ 5 ಮಂದಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಈತ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 6 ಗಂಟೆಯ ಒಳಗೆ 6 ಮಂದಿಯ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯನ್ನು ಮಾಡಿದ್ದಾನೆ. ಆರೋಪಿ ಪೊಲೀಸ್ ಠಾಣೆಗೆ ಬಂದು ತಾನೇ ಶರಣಾಗಿದ್ದಾನೆ. ಪೊಲೀಸ್ ವಿಚಾರಣೆಯಲ್ಲಿ ಈ ಒಂದು ಭಯಾನಕ ಕೃತ್ಯಕ್ಕೆ ಕಾರಣ ಏನು ಎನ್ನುವುದು ಈಗ ಬಹಿರಂಗವಾಗಿದೆ. ಅಫಾನ್ ಈ ರಾಕ್ಷಸ ಕೃತ್ಯದ ಒಂದು ಆರೋಪಿಯಾಗಿದ್ದಾನೆ. ಈಗ ಅಫಾನ್ ಮೆಂಜರಮೂಡು ಪೊಲೀಸ್ ಠಾಣೆಗೆ ಬಂದು, ಸರ್, ನಿನ್ನೆ ರಾತ್ರಿ ನಾನು ಅಮ್ಮ ಪ್ರಿಯತಮೆ ಸೇರಿ 6 ಮಂದಿಯನ್ನ ಕೊಲೆ ಮಾಡಿದ್ದೇನೆ ಸರ್ ಅಂತ ಹೇಳಿ ತಪ್ಪೊಪ್ಪಿಕೊಂಡಿದ್ದಾನೆ. ಅಫಾನ್ 6 ಮಂದಿಯನ್ನು ಸಾಯಿಸಿದ್ದೇನೆ ಎಂದಿದ್ದೆ. ಆದರೆ ಅಫಾನ್ ತಾಯಿ ಶೇಮಿ ಸ್ಥಿತಿ ಗಂಭೀರವಾಗಿದ್ದು ತಿರುವನಂತಪುರಂ ಮೆಡಿಕಲ್ ಕಾಲೇಜಿಗೆ ಸೇರಿಸಲಾಗಿದೆ. ತಿರುವನಂತಪುರಂ ಗ್ರಾಮೀಣ ಎಸ್ಪಿಕೆಎಸ್ ಸುದರ್ಶನ್ ಘಟನೆಯಲ್ಲಿ 5 ಮಂದಿ ಸಾವನ್ನಪ್ಪಿದ್ದಾರೆ. ಅಫಾನ್ ತಾಯಿ ಸ್ಥಿತಿ ಈಗ ಗಂಭೀರವಾಗಿದ್ದು ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದರು ಎನ್ನಲಾಗಿದೆ. ಇನ್ನು ಆರೋಪಿ ವಿರುದ್ಧ 2 ಪೊಲೀಸ್ ಠಾಣೆಯಲ್ಲಿ 3 FIR ಕೂಡ ದಾಖಲಾಗಿದೆ. ಪೊಲೀಸ್ ಠಾಣೆಗೆ ಬಂದು ಶರಣಾದ ಅಫಾನ್ ತಾನು ಮಾಡಿದ ಹತ್ಯಾಕಾಂಡದ ಒಂದು ಕಾರಣವನ್ನು ಈಗ ಬಿಚ್ಚಿಟ್ಟಿದ್ದಾನೆ. ಅಫಾನ್ ಮೊದಲು ಪಂಗೋಡಿಯಲ್ಲಿರುವ ಅಜ್ಜಿ ಸಲ್ಮಾ ಬಿನಿಯಾವನ್ನು ಕೊಲೆ ಮಾಡಿದ್ದಾನೆ. ಅಲ್ಲಿಂದ SN ಪುರಂ ಅನ್ನೋ ಹಳ್ಳಿಗೆ ಹೋಗಿ ತನ್ನ ತಮ್ಮ ರಹೀಂ ಮತ್ತು ಚಿಕ್ಕಪ್ಪ ಲತೀಕ್, ಚಿಕ್ಕಮ್ಮ ಶಹೀದಾರನ್ನ ಹತ್ಯೆ ಮಾಡಿದ್ದಾನೆ. ಅಫಾನ್ ಗೆಳತಿ ಫರ್ಸಾನಾಳನ್ನು ಕೂಡ ಕೊಲೆ ಮಾಡಿ ಪೊಲೀಸರಿಗೆ ಈತ ಶರಣಾಗಿದ್ದಾನೆ. ಅಫಾನ್ ಮನೆಯ ಅಕ್ಕಪಕ್ಕದವರು ಈ ಘಟನೆಯ ಬಗ್ಗೆ ಅಚ್ಚರಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆರೋಪಿ ಸಭ್ಯನಂತೆ ವರ್ತಿಸ್ತಾ ಇದ್ದ. ಈ ಕುಟುಂಬಸ್ಥರಲ್ಲಿ ಯಾವುದೇ ಕ್ರಿಮಿನಲ್ ಪ್ರಕರಣ ಕೂಡ ಇರಲಿಲ್ಲ. ಇದ್ದಕ್ಕಿದ್ದಂತೆ ಈ ರೀತಿ ಆಗಿರೋದಕ್ಕೆ ಸಂಬಂಧಿಕರು ಮತ್ತು ನೆರೆಹೊರೆಯವರು ಶಾಕ್ ಆಗಿದ್ದಾರೆ. ಸ್ಥಳೀಯರು ನೀಡಿರೋ ಮಾಹಿತಿ ಪ್ರಕಾರ ಕಳೆದ 2 ದಿನದ ಹಿಂದೆ ಹುಡುಗಿ ಫರ್ಸಾನಾ ತನ್ನ ಗೆಳೆಯನ ಅಫಾಜ್ ಮನೆಗೆ ಬಂದಿದ್ಲು. ಇವಳು ಬಂದ ಮೇಲೆ ಮನೆಯಲ್ಲಿ ಜಗಳ ನಡೆದಿರಬಹುದು ಎಂಬ ಶಂಕೆ ವ್ಯಕ್ತವಾಗ್ತಾ ಇದೆ. ಅಫಾನ್ ತಂದೆ ಅಬ್ದುಲ್ ರಹೀಂ ಈಗಲೂ ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಿದ್ದಾರಂತೆ. ಕಳೆದ 6 ತಿಂಗಳ ಹಿಂದೆ ಅಫಾನ್ ಕೂಡ ಸೌದಿಯಿಂದ ಭಾರತಕ್ಕೆ ವಾಪಸ್ಸಾಗಿದ್ದ. ಇನ್ನು ಈ ಘಟನೆಯಲ್ಲಿ 5 ಮಂದಿಯ ಒಂದು ಕೊಲೆಗೆ ಕಾರಣ ಏನು ಅಂತ ನೋಡಿಬಿಡೋದಾದ್ರೆ, ಅಫಾನ್ ಫರ್ಸಾನಾ ಪ್ರೀತಿಗೆ ಮನೆಯವರು ವಿರೋಧವನ್ನು ವ್ಯಕ್ತಪಡಿಸಿದ್ರು ಎನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇದರ ಜೊತೆಗೆ ಸೌದಿಯಿಂದ ವಾಪಸ್ಸಾಗಿದ್ದ ಅಫಾನ್ ಸಿಕ್ಕಾಪಟ್ಟೆ ಸಾಲವನ್ನು ಮಾಡಿಕೊಂಡಿದ್ದ ಅಂತೆ. ಇನ್ನು ಅಫಾನ್ ಮನೆಯಲ್ಲಿ ಆಸ್ತಿ ಮಾರಾಟ ಮಾಡುವಂಥ ವಿಚಾರದಲ್ಲಿ ಜಗಳ ಕೂಡ ಆಗಿತ್ತು ಎನ್ನುವಂತಹ ಮಾಹಿತಿ ಕೂಡ ಬಂದಿರುವುದು. ಹೀಗಾಗಿ ಈ 3 ಕಾರಣವೇನಾದರೂ ಇರಬಹುದಾ? ಈ 3 ಕಾರಣಗಳಿಂದ ಮನನೊಂದಂತಹ ಅಫಾನ್ ಈ ಒಂದು ಕೆಲಸವನ್ನು ಮಾಡಿರಬಹುದಾ ಎನ್ನುವಂತಹ ಒಂದು ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ತಿರುವನಂತಪುರಂನಲ್ಲಿದ್ದ ಅಫಾನ್ ಫರ್ಸಾನಾಳನ್ನು ಪ್ರೀತಿಸಿ ಮನೆಗೆ ಕರೆದುಕೊಂಡು ಬಂದಿದ್ದ. ಇದಕ್ಕೆ ಮನೆಯವರ ವಿರೋಧ ಕೂಡ ಇತ್ತು. ಫರ್ಸಾನಾ ಜೊತೆಗೆ ಅಕ್ರಮ ಸಂಬಂಧದ ಹಿನ್ನೆಲೆ ಈ ಕೃತ್ಯ ನಡೆಸಿರುವಂತಹ ಒಂದು ಸಾಧ್ಯತೆ ಇದೆ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸೌದಿ ಅರೇಬಿಯಾದಿಂದ ಬಂದಿದ್ದ ಅಫಾನ್ ತನ್ನ ಸ್ನೇಹಿತರು ಸಂಬಂಧಿಕರ ಬಳಿ ಸಾಲ ಕೇಳುತ್ತಿದ್ದಂತೆ. ಮನೆಯವರು ಸಂಬಂಧಿಕರು ಹಣ ಕೊಟ್ಟು ಸಾಕಾಗಿ ಹೋಗ್ಬಿಟ್ಟಿದ್ರು. ಅಫಾನ್ ತನ್ನ ಅಜ್ಜಿಯ ಬಳಿ ಇದ್ದ ಒಡವೆಗಳನ್ನು ಕೂಡ ಮಾರಾಟ ಮಾಡಲು ಕೇಳಿದ್ದಂತೆ. ಅಜ್ಜಿ ಚಿನ್ನಾಭರಣಗಳನ್ನು ಕೊಡಲು ಒಪ್ಪಲಿಲ್ಲ. ಹೀಗಾಗಿ ಆರ್ಥಿಕ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ಮನೆಯವರನ್ನೆಲ್ಲ ಕೊಂದು ಪೊಲೀಸ್ ಠಾಣೆಗೆ ಬಂದಿದ್ದೇನೆ ಎಂದು ತನಿಖೆಯಲ್ಲಿ ಆರೋಪಿ ಹೇಳಿದ್ದಾನೆ. ಹೀಗಾಗಿ ಈ ಒಂದು ಘಟನೆಯ ಒಂದು ಭಯಾನಕ ಒಂದು ಕಾರಣ ಏನಿದೆ, ಈಗ ಇದು ಹೊರಗೆ ಬಿದ್ದಿರುವಂಥದ್ದು. ಆರೋಪಿ ಈಗ ಸದ್ಯ ಪೊಲೀಸರ ವಶದಲ್ಲಿದ್ದಾನೆ.